ಉತ್ತರಾಜಮ್ಮ ಶಿವನ ಪರಮ ಭಕ್ತೆಯಾಗಿದ್ದು ಮಕ್ಕಳಿಲ್ಲದ ಕಾರಣ ಶಿವನ ಕುರಿತು ತೀವ್ರ ತಪಸ್ಸು ಮಾಡುತ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳಿಗೆ ಗಂಡು ಮಗುವನ್ನು ಕರುಣಿಸಲು ನಿರ್ಧರಿಸುತ್ತಾನೆ. ಶಿವನು ನಂತರ ಆಕೆಗೆ ಬಾಳೆ ಎಲೆಯನ್ನು ಹಾಸಿ ಅದರ ಮೇಲೆ ಮಲಗಲು ಸೂಚಿಸುತ್ತಾನೆ. ದೈವಿಕ ಸಂಕಲ್ಪದಂತೆ ಉತ್ತರಾಜಮ್ಮನ ಬೆನ್ನು ಸೀಳಿ ಮಗು ಜನಿಸುತ್ತದೆ ಎಂಬ ಉಲ್ಲೇಖಗಳಿವೆ. ಜನಿಸಿದ ಮಗುವನ್ನು ಮರಿದೇವರು ಎಂದು ಕರೆಯಲಾಗುತ್ತದೆ. ನಂತರ ಈತನೇ ಮಲೆ ಮಹದೇಶ್ವರನಾಗಿ ಗೇಣು ಬೆಟ್ಟಗಳಲ್ಲಿ ನೆಲೆಸುತ್ತಾನೆ. ಮಹದೇಶ್ವರನು ಶ್ರೀಶೈಲದ ವ್ಯಾಘ್ರಾನಂದರ ಶಿಷ್ಯನಾಗಿ ಯೋಗಾಭ್ಯಾಸ ಮಾಡಿ ಅಷ್ಟಸಿದ್ಧಿಗಳನ್ನು ಪಡೆಯುತ್ತಾನೆ. ನಂತರ ಸುತ್ತೂರು ಮಠಕ್ಕೆ ಬಂದು ಪವಾಡದ ಮೂಲಕ ರಾಗಿ ಬೀಸಿ ಮಹಿಮೆ ತೋರುತ್ತಾನೆ. ಬಳಿಕ ಕೊಳ್ಳೇಗಾಲದ ಈಗಿನ ಹನೂರು ತಾಲ್ಲೂಕು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಶ್ರವಣ ಎಂಬ ರಾಕ್ಷಸನಿಂದ ಸಾಧು ಸಂತರು ಮತ್ತು ಆದಿವಾಸಿಗಳನ್ನು ರಕ್ಷಿಸಿ ನೆಲೆಸುತ್ತಾನೆ. ಅವರ ಮಹಿಮೆಯನ್ನು ಕಂಡು ಅಲ್ಲಿನ ಸಾಹುಕಾರನಾದ ಕುರುಬ ಗೌಡ ಜಾತಿಗೆ ಸೇರಿದ ಜುಂಜೇಗೌಡ ಎಂಬ ಯಜಮಾನ ಮಾದೇಶ್ವರ ದೇವಸ್ಥಾನವನ್ನು ಕಟ್ಟಿದನು. ಹೊಗೆ ಮಾದಪ್ಪ